ಸುದ್ದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ತಡರಾತ್ರಿ ನಡೆದಿರುವಂತಹ ಬೆಳವಣಿಗೆ, ಇವತ್ತು ನಡೀತಿರುವ ಎಲ್ಲ ಬೆಳವಣಿಗೆಯನ್ನ ಈ ಅರ್ಧ ಗಂಟೆ 30 ಸುದ್ದಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಶುರು ಮಾಡೋಣ. 1 by 1 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕೇಂದ್ರದಲ್ಲಿ ಸದ್ದು ಮಾಡ್ತಾ ಭಾರೀ ಕೋಲಾಹಲ ಮೂಡಿಸಿದ್ದ ಪೆಗಾಸಸ್ ರಾಜ್ಯದಲ್ಲೂ ಕೂಡ ಕೈ ಹಾಕಿತ್ತು ಅನ್ನೋ ಭಯಾನಕ ಅಂಶ ಈಗ ಹೊರಗೆ ಬಿದ್ದಿದೆ. ಈ ಹಿಂದೆ ಇದ್ದಂತಹ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಪೆಗಾಸಸ್ ಕಾರಣ ಆಗಿರಬಹುದು. ಪೆಗಾಸಸ್ ಫೋನ್ ಮೂಲಕ ಮೈತ್ರಿ ಸರ್ಕಾರ ಗೂಢಚಾರ್ಯ ನಡೆದಿದೆ. ಖಾಸಗಿ ವೆಬ್ಸೈಟ್ ಒಂದು ಸ್ಫೋಟಕ ವರದಿ ಮಾಡಿದೆ. ಆಗಿದ್ದಂತಹ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು, ಡಿಸಿಎಂ ಪರಮೇಶ್ವರ್ ಮತ್ತಿತರ ಅಧಿಕಾರಿಗಳ ಫೋನ್ ಹ್ಯಾಕ್ ಮಾಡಿರಬಹುದು. ಸಿದ್ದರಾಮಯ್ಯನವರು, ಅವರ ಕಾರ್ಯದರ್ಶಿ ಫೋನ್ ಹ್ಯಾಕ್ ಆಗಿರಬಹುದು. ಈ ಮಾಹಿತಿ ಆಧರಿಸಿ ಮೈತ್ರಿ ಸರ್ಕಾರ ಬೀಳಿಸಿರಬಹುದು ಅಂತ ವರದಿ ಮಾಡಿದೆ. ಈ ಪೆಗಾಸಸ್ ಪ್ರಕರಣದ ವಿರುದ್ಧ ಸಿಡಿದೆದ್ದಿರೋ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಆರೋಪಗಳ ಸುರಿಮಳೆಗರೆದಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರದ ಆಪರೇಷನ್ ಕಮಲದ ಮೂಲಕ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದೆ. ಹಿಂದಿನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬೀಳಿಸೋದಕ್ಕೆ ಪೆಗಾಸಸ್ ಬಳಸಿದೆ. ಈ ಬಗ್ಗೆ ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ. ಈ ವಿಷಯವನ್ನ ಸಂಸತ್ತಲ್ಲಿ ಚರ್ಚೆ ಮಾಡ್ತೀವಿ. ಜುಲೈ 22ರಂದು ದೇಶಾದ್ಯಂತ ರಾಜಭವನ ಮುತ್ತಿಗೆ ಹಾಕಲಿದ್ದೇವೆ ಅಂತ ಕಾಂಗ್ರೆಸ್ ಗುಡುಗಿದೆ. ರಾಜ್ಯದಲ್ಲಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜಭವನಕ್ಕೆ ಕಾಂಗ್ರೆಸ್ ಮುತ್ತಿಗೆ ಹಾಕಲಿದೆ. Any MLA can resign, go home, no problems. There is no difficulty. However, when you make an MLA resign by allurement of joining the other party, then he stands disqualified. Otherwise, anti-defection law should be torn and thrown, and so should the constitution be. If constitution has to be respected, if rule of law has to sustain, then anyone who by allurement and bribery is resigning one party to join other party has to be disqualified. That is the law and the constitution of this country. Yes. They resigned, they went over to whom? BJP. And then they became ministers to earn spoils of power. So, Constitution's Anti-Defection Act says, once I am elected on symbol of a party, then only by two-third majority my party can be split and not otherwise. Otherwise I lose my membership. हिंदुस्तान के लोगों को इंट्रोस्पेक्शन करना जरूरी है कि हम किधर जा रहे हैं, कहां थे हम लोग। एक भारत श्रेष्ठ भारत के नाम पे जो सरकार दिन रात थपथपाते हैं अपने को आप, वो जो नजारा पेश कर रहे हैं, हिंदुस्तान के लोगों को इंट्रोस्पेक्शन करना जरूरी है कि हम किधर जा रहे हैं, कहां थे हम लोग। एक भारत श्रेष्ठ भारत के नाम पे जो सरकार दिन रात थपथपाते हैं अपने को आप, वो जो नजारा पेश कर रहे हैं। ಪೆಗಾಸಸ್ ಮೂಲಕ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರವನ್ನು ಬೀಳಿಸಿದೆ. ಇದೇ ಪೆಗಾಸಸ್ ಗೂಢಚಾರ್ಯ ಬಳಸಿಕೊಂಡು ಮಧ್ಯಪ್ರದೇಶ ಸರ್ಕಾರವನ್ನು ಕೂಡ ಬೀಳಿಸಿರಬಹುದು. ಗೋವಾ ಸರ್ಕಾರ ಬೀಳಿಸಿರಬಹುದು. ಈಗ ಮಹಾರಾಷ್ಟ್ರ ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಕುರ್ಚಿಗಾಗಿ ಗೂಢಚಾರ್ಯ ಅಂತಹ ಸಂವಿಧಾನ ಬಾಹಿರ ಕೆಲಸವನ್ನು ಮಾಡಿದೆ. ಫ್ರಾನ್ಸ್ನಲ್ಲೂ ಕೂಡ ಸ್ನೂಪಿಂಗ್ ಬಗ್ಗೆ ತನಿಖೆ ಆಗ್ತಾ ಇದೆ. ಭಾರತದಲ್ಲೂ ತನಿಖೆ ಆಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವೇಣುಗೋಪಾಲ್ ಕಿಡಿಕಾರರು. हमारी कर्नाटक सरकार गिराने की कोशिश कौन किए, ये तो बाहर अब निकला। किसने किसने कोशिश की, कहां पर हुआ, इसके लिए वो अधिकार में रहने के लायक नहीं है, ये हमने कहा था। अधिकार वो मॉरल ग्राउंड पे ही नहीं, जो इन्वॉल्वमेंट उनका इस पे है, उस आधार पर वो खुद ही राजीनामा देना चाहिए. Because you can see that when Karnataka incident happened, we approached the Supreme Court. 17 of our MLAs has been joined BJP, had been joined BJP at that point of time. Then we approached the Supreme Court for disqualification of these members. What was the final judgment? Who was the Chief Justice of that point of time? Everybody know that. To hijack the electoral prospects of opposition parties, this must be investigated thoroughly. There should be an impartial judicial inquiry. Congress party is ಗೂಢಚಾರ್ಯೆ ಪ್ರತಿ ಮನೆಯ ಬೆಡ್ರೂಮ್, ಬಾತ್ರೂಮ್, ಕಿಚನ್ನಲ್ಲೂ ಕೂಡ ನಡೆಯುತ್ತೆ.
ಕೇಂದ್ರ ಸರ್ಕಾರ ಈ ಬಗ್ಗೆ ಉತ್ತರ ನೀಡಲೇಬೇಕು. ಕರ್ನಾಟಕ ಸರ್ಕಾರ ಬೀಳುವಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆವು. ಆಗ ಸುಪ್ರೀಂ ಕೋರ್ಟ್ನ ನಡವಳಿ ಬಗ್ಗೆಯೂ ಕೂಡ ಗೂಢಚರ್ಯೆ ಆಗಿರಬಹುದು. ಪೆಗಾಸಸ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ರಂಜನ್ ಗೊಗಾಯ್ ಕೇಂದ್ರ ಸರ್ಕಾರದ ಪರ ಕೆಲಸ ಮಾಡಿದರು. ಇದೇ ಕಾರಣಕ್ಕೆ ಅವರಿಗೆ ನಿವೃತ್ತರಾಗ್ತಿದ್ದ ಹಾಗೆ ರಾಜ್ಯಸಭಾ ಸ್ಥಾನ ನೀಡಲಾಗಿದೆ ಅಂತ ಮಾಜಿ ಸಿಜೆಐ ಮೇಲೆ ಲೋಕಸಭಾ ಪ್ರತಿಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯನವರು 2019ರಲ್ಲಿ ಬಿಜೆಪಿ ಆಪರೇಷನ್ ಕಮಲ ಮಾಡಿತು. ನನ್ನ ಪರ್ಸನಲ್ ನಂಬರ್ ಇಲ್ಲದ ಕಾರಣ ನನ್ನ PA ವೆಂಕಟೇಶ್ ನಂಬರ್ ಟ್ರ್ಯಾಕ್ ಮಾಡಿದ್ದಾರೆ. ಇದೇ ರೀತಿ ಕುಮಾರಸ್ವಾಮಿ PA ನಂಬರ್ ಸತೀಶ್ ಫೋನ್ ಕೂಡ ಟ್ರ್ಯಾಕ್ ಮಾಡಿದರು. ಈ ವಿಷಯ ಸಂಸತ್ನಲ್ಲಿ ಚರ್ಚೆ ಆಗಬೇಕು, ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದರು. ಇನ್ನು DK ಶಿವಕುಮಾರ್ ಮಾತನಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಒತ್ತಾಯ ಮಾಡಿದರು. That is why they tapped the numbers of Satish, Venkatesh, Manjunath and our Dr. Parmeshwar, who was a deputy chief minister of in the coalition government. Now it is a crime according to me. It's a crime committed by the government of India. It has to be raised in both the houses of parliament and an inquiry is needed. At this point of time, after the government fell down, reports came out in the media about the phone tapping by the Karnataka government. Then Yediyurappa was kind enough to order a CBI probe. Investigation are still going on. This undoubtedly government of India should announce the Supreme Court investigation should take place, whatever the form of investigation as our party has requested. That is why ಪೆಗಾಸಸ್ ಸ್ಪೈವೇರ್ ಮೂಲಕ ಸ್ನೂಪಿಂಗ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತುಮಕೂರಿನಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣಕ್ಕೆ ಒತ್ತಾಯಿಸಿದರು. ಸ್ನೂಪಿಂಗ್ ಪ್ರಪಂಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಕೇಂದ್ರ ಸರ್ಕಾರ ಯಾಕೆ ಸುಮ್ಮನಿದೆ ಗೊತ್ತಿಲ್ಲ. ಇಷ್ಟೆಲ್ಲ ನಡೆದ ಮೇಲೂ ಕೇಂದ್ರ ಸರ್ಕಾರ ಯಾವ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಈ ಬಗ್ಗೆ ತನಿಖೆ ನಡೀಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯ ಮಾಡಿದರು. ನನ್ನ ಫೋನ್ ಕೂಡ ಕದ್ದಾಲಿಕೆ ಮಾಡಲಾಗಿದೆ ಅಂತ ಮಾಜಿ CM HD ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಆರೋಪ ಮಾಡಿದರು. ವಿಪಕ್ಷ ನಾಯಕರ ಫೋನ್ಗಳನ್ನು ಕೇಂದ್ರ ಸರ್ಕಾರ ಕದ್ದಾಲಿಕೆ ಮಾಡಿದೆ. ಖಾಸಗಿ ವೆಬ್ಸೈಟ್ನಲ್ಲಿ ನನ್ನದು, ಸಿದ್ದರಾಮಯ್ಯನವರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿದೆ. ನನ್ನ ಆಪ್ತ ಸಹಾಯಕರ 2 ಫೋನ್ಗಳು ಪೆಗಾಸಸ್ಗೆ ಒಳಗಾಗಿವೆ. ಕೇಂದ್ರ ಸರ್ಕಾರ ಬಂದ ಬಳಿಕ ಇದೆಲ್ಲ ನಡೀತಲೇ ಇದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಭಯಪಡೋ ಪ್ರಶ್ನೆನೇ ಇಲ್ಲ ಅಂದರು HD ಕುಮಾರಸ್ವಾಮಿ. ಹಲವಾರು ಪ್ರಮುಖರ ಫೋನ್ಗಳನ್ನು ಟ್ಯಾಪ್ ಮಾಡ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಸತ್ಯ ಹೇಳ್ತೀನಿ, ಬೇರೆಯವರು ಸತ್ಯ ಹೇಳಲಿಕ್ಕೆ ತಯಾರಾಗಿಲ್ಲ, ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಇಲ್ಲಿ ನನ್ನ ಮೇಲೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಕೆಲವರು ಫೋನ್ಗಳನ್ನು ಟ್ಯಾಪ್ ಮಾಡಿದ್ದೇನೆ ಅಂತಕ್ಕಂಥದ್ದು, ಮತ್ತು ಅದರ ಜೊತೆಯಲ್ಲಿ ನನ್ನ ಸರ್ಕಾರದಲ್ಲಿ ಹಲವಾರು ಮಠಾಧೀಶ್ವರರ ಫೋನ್ಗಳನ್ನು ಟ್ಯಾಪ್ ಮಾಡಿಸ್ತಾ ಇದ್ರು ಕುಮಾರಸ್ವಾಮಿ ಅವರು ಅಂತ ಹೇಳಿ ನನ್ನ ಮೇಲೆ ಒಂದು ದೊಡ್ಡ ಅಪಪ್ರಚಾರಗಳನ್ನು ಮಾಡಿದಂಥದ್ದು ಇದೆ. ರಾಜ್ಯ ರಾಜಕಾರಣದಲ್ಲೂ ಸಂಚಲನ ಮೂಡಿಸಿತು ಈ ಪೆಗಾಸಸ್. ಇದ್ರ ಬಗ್ಗೆ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಇಸ್ರೇಲಿ ಗೂಢಚಾರಿಕೆ ಸಾಫ್ಟ್ವೇರ್ ಪೆಗಾಸಸ್ ಮೂಲಕ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋನ್ಗಳನ್ನು ಕದ್ದು ನೋಡಲಾಗ್ತಾ ಇದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ರಾಜ್ಯ ಬಿಜೆಪಿ ಪಕ್ಷ ಇಂತಹ ನೀಚ ಕೃತ್ಯಕ್ಕೆ ಇಳಿಯುವ ಮೂಲಕ ಅದೊಂದು ರಾಜಕೀಯ ಪಕ್ಷವಾಗಿರದೆ ವಿಧ್ವಂಸಕ ಕೃತ್ಯವೆಸಗುವ ಸಂಘಟನೆ ಅಂತ ಸಾಬೀತು ಮಾಡಿದೆ ಅಂತ ಕಿಡಿಕಾರಿದೆ. ಇನ್ನು ಕಾಂಗ್ರೆಸ್ JDS ಬಿಟ್ಟು ಹೋಗಿದ್ದ ಅತೃಪ್ತ ಶಾಸಕರ ಫೋನ್ಗಳಿಗೂ ಕೂಡ ಪೆಗಾಸಸ್ ಕಾಟ ತಗುಲಿರೋ ಸಾಧ್ಯತೆ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಪೆಗಾಸಸ್ ಬಗ್ಗೆ ಕಾಂಗ್ರೆಸ್ ಪಕ್ಷ ನಮ್ಮ ಕೇಂದ್ರದ ವಿರುದ್ಧ ಆರೋಪಿಸಿದೆ. ಇದು ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ DCM ಹೇಳಿಕೆ ಕೊಟ್ಟಿದ್ದಾರೆ. ಪೆಗಾಸಸ್ ವರದಿ ಲೀಕ್ ಬಗ್ಗೆ ಯಾವುದೇ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ, ಸಾಕ್ಷ್ಯಗಳಿಲ್ಲದೆ ಆರೋಪಗಳನ್ನು ಮಾಡ್ತಾ ಇದೆ. ಇಂತಹ ಸಂಸ್ಕೃತಿ ನಮ್ಮದಲ್ಲ ಅಂತ ಕಾಂಗ್ರೆಸ್ ಆರೋಪಕ್ಕೆ ಕಿಡಿಕಾರಿದ್ದಾರೆ. ದೆಹಲಿ ಪ್ರವಾಸದಲ್ಲಿರೋ DK ಶಿವಕುಮಾರ್ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವೆ ಅಂತ ಒಪ್ಪಿಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಮಾತನಾಡಿದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಒಗ್ಗಟ್ಟಾಗಿ ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವ ನಂಬಿಕೆ ಇಟ್ಟುಕೊಂಡಿರುವಂತಹ ಪಕ್ಷ. ನಮ್ಮಲ್ಲಿ ಡಜನ್ ಲೀಡರ್ ಇದ್ದಾರೆ, ಎಲ್ಲ ಒಟ್ಟಾರೆ ಚುನಾವಣೆಗೆ ಹೋಗ್ತೀವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿಕೆ ಕೊಟ್ಟರು. ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಂಬಿಕೆ ಇರುವಂತದ್ದು. ಚುನಾವಣೆ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗ್ತೇವೆ, ಬರೀ ಒಬ್ರು ಇಬ್ರು ಅಂತಲ್ಲ. ನಮ್ಮಲ್ಲಿ 1 ಡಜನ್ ಲೀಡರ್ಸ್ ಇದ್ದಾರೆ.
ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಎಲೆಕ್ಷನ್ ಮಾಡ್ತೇವೆ. ಜನ ಇವತ್ತು ನಮ್ಮನ್ನ ತರಬೇಕು ಅಂತೇಳಿ ನಿಂಬಾಯಲೇ ಹೇಳಿಸ್ತಾ ಇದ್ದಾರೆ. ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಂಬಿಕೆ ಇರುವಂತದ್ದು. ಚುನಾವಣೆ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗ್ತೇವೆ. ಬರೀ ಒಬ್ರು ಇಬ್ರು ಅಂತಲ್ಲ, ನಮ್ಮಲ್ಲಿ 1 ಡಜನ್. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಬಿಜೆಪಿ ಸರ್ಕಾರದ ಬಗ್ಗೆ ಲೇವಡಿ ಮಾಡಿದ್ರು. ತುಮಕೂರಲ್ಲಿ ಮಾತಾಡ್ತಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬಹಳ ಕಷ್ಟ ಬಿದ್ದು ಶಾಸಕರನ್ನ ಕೊಂಡು ಬಿಜೆಪಿ ಸರ್ಕಾರ ಮಾಡಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಹಳ ಆಸೆ ಇಟ್ಕೊಂಡು ಸರ್ಕಾರ ನಡೆಸುವ ಪ್ರಯತ್ನ ಮಾಡಿದ್ರು. ಅವರ ಪಕ್ಷದವರೇ ಅವರನ್ನ ಬದಲಾಯಿಸೋದಕ್ಕೆ ಹೊರಟಿರೋದು ದುರಾದೃಷ್ಟಕರ. ಕಾಂಗ್ರೆಸ್ನವರು ಯಾವಾಗಲೂ ಚುನಾವಣೆಗೆ ಸಿದ್ಧರಿದ್ದೇವೆ ಅಂತ ಹೇಳಿಕೆ ಕೊಟ್ಟರು ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಬಿಎಸ್ವೈ ಬದಲಾವಣೆ ಗಾಳಿ ರಾಜ್ಯದಲ್ಲಿ ಜೋರಾಗಿ ಬೀಸ್ತಾ ಇದೆ. ಈ ಮಧ್ಯೆ ಸಿಎಂ ನಡೆ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸುತ್ತಿರೋ ಹಿನ್ನೆಲೆಯಲ್ಲಿ ಸಿಎಂ ಜುಲೈ 25ನೇ ತಾರೀಕು ಭಾನುವಾರ ಬಿಜೆಪಿ ಶಾಸಕರಿಗೆ ಭೋಜನಕೂಟ ಆಯೋಜನೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಬೆನ್ನಲ್ಲೇ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಂಜೆ 7 ಗಂಟೆಗೆ ಸಿಎಂ ಬಿಜೆಪಿ ಶಾಸಕರಿಗೆ ಭೋಜನಕೂಟವನ್ನು ಏರ್ಪಡಿಸಿದ್ದಾರೆ. ಡಿನ್ನರ್ ಮೀಟ್ನಲ್ಲಿ ಎಲ್ಲಾ ಶಾಸಕರು ಭಾಗವಹಿಸುವಂತೆ ಸರ್ಕಾರಿ ಮುಖ್ಯ ಸಚೇತಕ ವಿ ಸುನೀಲ್ ಕುಮಾರ್ ಮೂಲಕ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಡಿನ್ನರ್ ಪಾರ್ಟಿ ಫಿಕ್ಸ್ ಆಗಿದ್ರೆ ಶಾಸಕಾಂಗ ಸಭೆ ಬಗ್ಗೆ ಮಾತ್ರ ಇನ್ನೂ ಕೂಡ ಹಲವು ಅನುಮಾನ. ಈ ಮುಂಚೆ ಜುಲೈ 26ಕ್ಕೆ ಶಾಸಕಾಂಗ ಸಭೆ ನಿಗದಿಯಾಗಿತ್ತು ಎನ್ನಲಾಗಿತ್ತು. ಆದರೆ 26ರ ಸೋಮವಾರ ಶಾಸಕರ ಸಭೆ ರದ್ದು ಅನ್ನೋ ಬಗ್ಗೆ ಅನುಮಾನವಿದೆ. ಯಾಕೆಂದ್ರೆ ಶಾಸಕರ ಸಭೆ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಶಾಸಕರ ಸಭೆ ಕರೆಯುವ ಬಗ್ಗೆ ಬಿಜೆಪಿ ಶಾಸಕಾಂಗ ಕಚೇರಿಗೆ ಇನ್ನೂ ಕೂಡ ಸಿಎಂ ಸೂಚನೆ ಕೊಟ್ಟಿಲ್ಲ. 25ರ ಭಾನುವಾರ ಸಂಜೆ ಭೋಜನಕೂಟಕ್ಕೆ ಅಷ್ಟೇ ಆಹ್ವಾನವನ್ನು ಕೊಟ್ಟಿರೋ ಸಿಎಂ ಶಾಸಕರ ಸಭೆ ಬಹುತೇಕ ರದ್ದು ಅನ್ನೋ ರೀತಿ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವದಂತಿ ಬೆನ್ನಲ್ಲೇ ಸಿಎಂ ಆಪ್ತ ಎಂಪಿ ರೇಣುಕಾಚಾರ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದಿಢೀರಂತ ದೆಹಲಿಗೆ ಹೋಗಿರುವಂತಹ ಸಿಎಂ ಆಪ್ತ ಶಾಸಕ ಅರುಣ್ ಸಿಂಗ್ ಭೇಟಿ ಮಾಡ್ತಾರೆ. ಅರುಣ್ ಸಿಂಗ್ ಮೂಲಕ ವರಿಷ್ಠರ ಭೇಟಿಗೂ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬೆಂಕಿ ಜೋರಾಗಿರ್ಬೇಕಾದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ನಡೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಬಿಜೆಪಿ ಕೇಂದ್ರ ನಾಯಕರು ನಿರ್ದಾಕ್ಷಿಣ್ಯವಾಗಿ ನಿರ್ಧಾರ ಹೇಳಬೇಕು ಅಂತ ಸಿಎಂ ಬಿಎಸ್ವೈ ಪರ ಜಗದ್ಗುರು ರಂಭಾಪುರಿ ಶ್ರೀಗಳು ರಾಯಚೂರಿನ ಸಿರುವಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವೀರಶೈವ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಮಠಾಧೀಶರು ಕೇಳುವುದು ಒಂದೇ, ಬಿಜೆಪಿ ಕೇಂದ್ರ ನಾಯಕರು ನಿರ್ದಾಕ್ಷಿಣ್ಯವಾಗಿ ನಿರ್ಧಾರ ಹೇಳಬೇಕು. ಸಿಎಂ ಸ್ಥಾನ ಪಲ್ಲಟದ ಧ್ವನಿ ಕೇಳಿಬರ್ತಾ ಇದೆ. ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಸುಲಭದ ಮಾತಲ್ಲ. ಒಂದು ವೇಳೆ ಕೆಳಗಿಳಿಸಿದ್ರೆ ಕೇಂದ್ರದ ನಾಯಕರು ಅಗ್ನಿ ಪರೀಕ್ಷೆಗೆ ಎದುರಾಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟರು ರಂಭಾಪುರಿ ಶ್ರೀಗಳು. ಯಡಿಯೂರಪ್ಪನವರು ಆ ಸ್ಥಾನದಲ್ಲಿ ಇಳಿಸುವುದು ಅಷ್ಟು ಸುಲಭ ಮಾತಲ್ಲ. ಇಳಿಸಿದ ನಂತರದಲ್ಲಿ ಏನು ಪೈಪೋಟಿ ನಡೆಯಬಹುದು ಮತ್ತು ಯಾವ ಸಮುದಾಯಗಳು ಏನೇನೋ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುವುದು ಹೇಳಕ್ಕಾಗುವುದಿಲ್ಲ. ಅಷ್ಟೊಂದು ಕಠಿಣತರವಾದಂಥ ಒಂದು ಅಗ್ನಿ ಪರೀಕ್ಷೆ ಕೇಂದ್ರದ ನಾಯಕರಿಗೂ ಕೂಡ ಬದಲಾವಣೆ ಇರಲಾರದು. ಹೀಗಾಗಿ ಅವರು ಪೂರ್ವಾಪರ ಯೋಚನೆ ಮಾಡದೆ ಯಾವುದೇ ನಿರ್ಧಾರ ಕೈಗೊಳ್ಳಲು ನಮ್ಮ ಮಾತು ನಾವು ಹೇಳಬಲ್ಲಿ. ಆದರೆ ನಾಯಕತ್ವ ಬದಲಾವಣೆ ಆಗಲಿ ಅಥವಾ ಇವರನ್ನೇ ಮುಂದುವರಿಸೋದಾಗಲಿ ಅದು ಏನಾದರೂ ಮಾಡೋದಾದ್ರೆ ಪಕ್ಷದ ಹೈಕಮಾಂಡ್ ಅದನ್ನು ನಿರ್ಧಾರ ತಗೊಂಡು ಕೊನೆ ಮಾಡೋದು ಬಹಳ ಒಳ್ಳೆಯದು. ಸಿಎಂ ಬಿಎಸ್ ಯಡಿಯೂರಪ್ಪನವರ ಪರ ಕೈ ನಾಯಕ ಎಂಬಿ ಪಾಟೀಲ್ ಬ್ಯಾಟ್ ಬೀಸಿದ್ರು. ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು. ಬಿಜೆಪಿಗೆ ಎಂಬಿ ಪಾಟೀಲ್ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಫೋನ್ನಲ್ಲಿ ಓರ್ವ ಮೀರ್ ಸಾಧಕರು ಹೊಟ್ಟೆ ಉರಿದು ಮಾತಾಡಿ ಆಡಿಯೋ ಲೀಕ್ ಮಾಡಿಸಿ ಗೊಂದಲ ಸೃಷ್ಟಿ ಮಾಡಿದ್ರು. ಅದೇ ಮೀರ್ ಸಾಧಕರು ಈಗ ಕೆಳಮಟ್ಟದ ಟ್ವೀಟ್ ಮಾಡಿಸುತ್ತಿದ್ದಾರಾ? ನಾನು ನನ್ನ ಹೇಳಿಕೆಗೆ ಬದ್ಧನಿದ್ದೇನೆ. ಸಮಸ್ತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಯಡಿಯೂರಪ್ಪನವರ ಶ್ರಮದ ವಾಸ್ತವವನ್ನ ತಿಳಿದಿರುವುದು ಸಾಮಾನ್ಯ ಜನತೆ ನನ್ನ ಮಾತಿಗೆ ಬೆಂಬಲ ನೀಡಿದ್ದಾರೆ ಅಂತ ಟ್ವೀಟ್ ಮಾಡುವ ಮೂಲಕ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಕಾಲೆಳೆಯೋದಕ್ಕೆ ಪ್ರಯತ್ನಿಸುತ್ತಿರುವ ಮುಖಂಡರ ವಿರುದ್ಧ ಹೆಸರು ಹೇಳದೆ ಚಾಟಿ ಬೀಸಿದರು. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪರ ಕೆಲ ಮಠಾಧೀಶರ ಬ್ಯಾಟಿಂಗ್ ಹಿನ್ನೆಲೆಯಲ್ಲಿ ಫೇಸ್ಬುಕ್ ಪೇಜ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬಣ ಕಿಡಿಕಾರಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಬದಲಾಯಿಸಿದರೆ ಸಮಗ್ರ ಲಿಂಗಾಯತರು ಬಿಜೆಪಿ ಪಕ್ಷವನ್ನ ಕೈಬಿಡ್ತಾರೆ ಅಂತ ಕೆಲವರು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಮುಂದಿನ 2 ವರ್ಷಕ್ಕೆ ನಮ್ಮದೇ ಲಿಂಗಾಯತ ಪಂಚಮಸಾಲಿ ಸಮಾಜದ ನಾಯಕರನ್ನ ಮುಖ್ಯಮಂತ್ರಿಗೆ ಮಾಡಿದರೆ ಅಸೂಯೆ ಯಾಕೆ? ಪಂಚಮಸಾಲಿ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರೆ ನಿಮಗೆ ಸಹಿಸೋದಕ್ಕೆ ಆಗ್ತಾ ಇಲ್ವಾ?
ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮಾಜವನ್ನ ಗುತ್ತಿಗೆ ಕೊಡ್ತಿದ್ದೀವಾ? ಉತ್ತರ ಕರ್ನಾಟಕದ ನಾಯಕರಿಗೆ ಒಂದು ಅವಕಾಶ ಕೊಡಿ. ಕೆಲವು ಲಿಂಗಾಯತ ಮಠಾಧೀಶರು ಮುಖಂಡರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಡಿಯೂರಪ್ಪನವರನ್ನ ಬೆಂಬಲಿಸುತ್ತಿರೋದು ನೋಡಿದ್ರೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೇಲೆ ಅವರಿಗಿರುವಂತಹ ಪ್ರೇಮ ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವರು ಲಿಂಗಾಯತ ನಾಯಕರಾಗಿದ್ದರೆ ಬಡ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಏಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗಾಳಿ ಜೋರಾಗಿ ಬೀಸ್ತಾ ಇದೆ. ಸಿಎಂ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದ ಮೇಲೆ ತೆರೆಮರೆಯಲ್ಲಿ ರಾಜಕೀಯ ದಾಟ ಶುರುವಾಗ್ತಾ ಇದೆ. ಯಾವಾಗ ನಾಯಕತ್ವ ಬದಲಾವಣೆ ವದಂತಿ ಜೋರಾಗ್ತಿದೆಯೋ ಸ್ವಾಮೀಜಿಯವರು BSY ಪರ ನಿಂತಿದ್ದಾರೆ. ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ 25ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಿಎಂ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ತನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ನದ್ದೇ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಕೇಳಬೇಕು ಅಂತ ಮಠಾಧೀಶರಿಗೆ ತಿಳಿಸಿದ್ದಾರೆ. ಈ ವೇಳೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಾತಿಗೆ ಒಪ್ಪದಂತೆ ಸ್ವಾಮೀಜಿಗಳು ಮನವಿ ಮಾಡಿದ್ದಾರಂತೆ. ಸಿಎಂ ಬದಲಾವಣೆ ವದಂತಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಸ್ವಾಮೀಜಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಶೀಘ್ರವೇ ಸಭೆ ಸೇರಿ ನಿರ್ಣಯ ಕೊಡುವಂತ ಬಗ್ಗೆ ಸ್ವಾಮೀಜಿಗಳು ತೀರ್ಮಾನವನ್ನು ಮಾಡಿದ್ದಾರಂತೆ. ಈ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿಗಳು, ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಮಠಾಧೀಶರೆಲ್ಲ ಸೇರಿ ಸಭೆ ಮಾಡ್ತೇವೆ. ಅವತ್ತು 500 ಮಠಾಧೀಶರು ಸೇರಿ ಬಹುದೊಡ್ಡ ಸಭೆ ಮಾಡ್ತೀವಿ. ಈ ನಂತರವೇ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಎಂದರು. ಸಿಎಂ ವಿರುದ್ಧ ಸಿಡಿದದ್ದಿರೋ ಸ್ವಪಕ್ಷ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಲಿಂಗಾಯತ ಸಮಾಜಕ್ಕೆ ಏನ್ ಲಾಭ? BSY ಬದಲಾವಣೆ ಮಾಡಬೇಡಿ ಅಂದ್ರೆ ಏನರ್ಥ? ಬೇಕಿದ್ರೆ ಬೇರೆ ಲಿಂಗಾಯತರನ್ನ ಸಿಎಂ ಮಾಡಿ ಎನ್ನಬಹುದಿತ್ತು. ಅದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ. ಎಲ್ಲ ಲಿಂಗಾಯತರ ಪರ ಮಹಾಸಭಾ ಕೆಲಸ ಮಾಡಬೇಕು. ವೀರಶೈವ ಮಹಾಸಭಾ ಖಂಡ್ರೆ ಹಾಗೂ ಸಿಎಂ ಪುತ್ರಿ ಕೈಯಲ್ಲಿದೆ ಅಂತ ಕಿಡಿಕಾರಿದ್ದಾರೆ. ನಿರಾಣಿ ವಿರುದ್ಧವೂ ಕೆಂಡಾಮಂಡಲಾಗಿದ್ದಾರೆ. ನಿರಾಣಿ ಈ ಬಳಿ ಸಿಡಿಗಳಿವೆ. ಈ ಬಗ್ಗೆ CBI ತನಿಖೆ ಮಾಡಬೇಕು ಅಂತ ಕಿಡಿಕಾರರು. ನಿಮಿಷದ 30 ಸುದ್ದಿ ಮುಂದುವರಿಯುತ್ತೆ. ಇನ್ನು 10 ಸುದ್ದಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್. ವೆಲ್ಕಮ್ ಬ್ಯಾಕ್. 30 ನಿಮಿಷದ 30 ಸುದ್ದಿ. ಇನ್ನುಳಿದ ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರದಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿರೋದು ಸತ್ಯ ಅಂತ ಸಚಿವ KS ಈಶ್ವರಪ್ಪನವರು ಪಕ್ಷದಲ್ಲಿನ ಗೊಂದಲವನ್ನು ಒಪ್ಪಿಕೊಂಡಿದ್ದಾರೆ. ಒಂದೆರಡು ನಾಯಕರಿಂದ ಬಿಜೆಪಿ ಪಕ್ಷ ಬೆಳೆದಿಲ್ಲ, ಸಾಮೂಹಿಕ ನಾಯಕತ್ವದಿಂದ ಪಕ್ಷ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವಿನ ಗೊಂದಲ ಸರಿಯಾಗುತ್ತೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲವನ್ನು ಸರಿಪಡಿಸುತ್ತೆ. ಇಲ್ಲಿವರೆಗೂ ಪಕ್ಷ ಏನು ಹೇಳುತ್ತೋ ಅದನ್ನ ಮಾಡಿದ್ದೀನಿ. ನಾನು ಸಚಿವ ಸ್ಥಾನಕ್ಕೆ ಅಂಟಿಕೊಂಡು ಕೂತಿಲ್ಲ ಅಂತ ಹೇಳಿಕೆ ಕೊಟ್ಟರು KS ಈಶ್ವರಪ್ಪನವರು. ಅಕ್ರಮ ಗಣಿಗಾರಿಕೆ ವಿರುದ್ಧ ಗುಡುಕ್ತಿರುವ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೇಂದ್ರ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದಾರೆ. KRS ಸುತ್ತಮುತ್ತಲ ಅಕ್ರಮ ಗಣಿಗಾರಿಕೆ ತಡೆಗೆ ಒತ್ತಾಯಿಸಿ ಸತ್ಯ ಶೋಧನೆ ಮಾಡೋದಕ್ಕೆ ಡ್ರೋನ್ ಸರ್ವೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿ KRS ಸುತ್ತಮುತ್ತಲಿನ ಅಕ್ರಮ ಗಣಿಗಾರಿಕೆ ಬಗ್ಗೆ ಚರ್ಚಿಸಿದ್ದಾರೆ. ಗಣಿಗಾರಿಕೆಯಿಂದಾಗಿ ಡ್ಯಾಂಗೆ ಇರುವ ಅಪಾಯದ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದು ಉನ್ನತ ಮಟ್ಟದ ಸಮಿತಿ ರಚಿಸಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಮನಗರ ಉಸ್ತುವಾರಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ರಾಮನಗರ ಜಿಲ್ಲೆಯಲ್ಲಿ 2 ಫುಡ್ ಪ್ರೊಸೆಸಿಂಗ್ ಯೂನಿಟ್ ನಿರ್ಮಾಣ ಮಾಡಲಾಗುತ್ತೆ. ಬೃಹತ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಕೂಡ ಮಾಡಬೇಕಾಗಿದೆ. ಇದನ್ನ ಚನ್ನಪಟ್ಟಣದಲ್ಲಿ ಜಾಗ ಇರೋದ್ರಿಂದ ಮಾಡಲಾಗ್ತಿದೆ ಎಂದರು. ರಾಜ್ಯದಲ್ಲಿ ನಿನ್ನೆ 1464 ಕೊರೋನಾ ಕೇಸ್ ಪತ್ತೆಯಾಯಿತು. ಕಳೆದ 24 ಗಂಟೆಯಲ್ಲಿ 29 ಜನ ಕೊರೋನಾಗೆ ಬಲಿಯಾಗಿದ್ದರು. 2706 ಮಂದಿ ಒಂದೇ ದಿನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 352 ಕೇಸ್ ಪತ್ತೆಯಾಯಿತು. 5 ಮಂದಿ ಬೆಂಗಳೂರಿನಲ್ಲಿ ಸಾವು ಕಂಡಿದ್ದಾರೆ. ಸದ್ಯ ಕೊರೋನಾ ಪಾಸಿಟಿವಿಟಿ ರೇಟ್ 1.29 ಅಷ್ಟಿದೆ. ಸಾವಿನ ಪ್ರಮಾಣ 1.98 ರಷ್ಟಿದೆ. ನಿಮ್ಮೆಲ್ಲರ ಗಮನಕ್ಕೆ ನಿನ್ನೆಯ ಕೊರೋನಾ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ 464 ಕೇಸ್ ಮತ್ತು 29 ಜನ ಸಾವನ್ನಪ್ಪಿದ್ದಾರೆ.
2706 ಮಂದಿ ನಿನ್ನೆ ಒಂದೇ ದಿನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 352 ಹೊಸ ಕೇಸ್ ನಿನ್ನೆ ಪತ್ತೆಯಾಯಿತು. 5 ಮಂದಿ ಬೆಂಗಳೂರಿನಲ್ಲಿ ಸಾವು ಕಂಡಿದ್ದಾರೆ. ಸದ್ಯ ನಿನ್ನೆಯ ತನಕ ಪಾಸಿಟಿವಿಟಿ ರೇಟ್ 1.29% ಮತ್ತು ಸಾವಿನ ಪ್ರಮಾಣ 1.98%. ದೇಶದಲ್ಲಿ ಈ ವರ್ಷದ ಮೊದಲ ಬರ್ಡ್ ಫ್ಲೂ ಸಾವಿನ ವರದಿಯಾಯಿತು. ಮಂಗಳವಾರ ದೆಹಲಿಯ ಏಮ್ಸ್ನಲ್ಲಿ 11 ವರ್ಷದ ಬಾಲಕ ಹಕ್ಕಿ ಜ್ವರದಿಂದ ಸಾವನ್ನಪ್ಪಿದ್ದಾನೆ. ಈ ವರ್ಷದ ಮೊದಲ H5N1 ಕೇಸ್ ಈ ಮೂಲಕ ವರದಿಯಾಗಿತ್ತು. ಬಾಲಕನ ಸಂಪರ್ಕದಲ್ಲಿದ್ದವರ ಮೇಲೆ ನಿಗಾ ವಹಿಸಿದ್ದಾರೆ. ಇದೇ ವರ್ಷದ ಜನವರಿಯಲ್ಲಿ ಹಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕೇಸ್ಗಳು ಪತ್ತೆಯಾಗಿವೆ. ಇನ್ನು 5 ಸುದ್ದಿಗಳು ಬಾಕಿ ಇದೆ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. 30 ನಿಮಿಷದ 30 ಸುದ್ದಿ. ಇನ್ನುಳಿದ 5 ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. ನೀಲಿ ಚಿತ್ರಗಳನ್ನ ಆಪ್ನಲ್ಲಿ ಹರಿಬಿಡುತ್ತಿದ್ದ ಆರೋಪದಡಿ ಬಂಧಿತರಾಗಿರೋ ರಾಜ್ ಕುಂದ್ರಾರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜುಲೈ 23ನೇ ತಾರೀಕು ತನಕ ರಾಜ್ ಕುಂದ್ರಾ ಅವರನ್ನ ಮುಂಬೈ ಸಿಟಿ ಪೊಲೀಸರ ವಶಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ನೀಡಲಾಗಿದೆ. ಇನ್ನು ರಾಜ್ ಕುಂದ್ರಾ ಕಂಪ್ಯೂಟರ್ನಲ್ಲಿ ನೀಲಿ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಕ್ಲಿಪ್ಗಳು ಸಿಕ್ಕಿರೋದಾಗಿ ಪೊಲೀಸರು ತಿಳಿಸಿದ್ದಾರೆ. ರಾಜ್ ಕುಂದ್ರಾ ಕಂಪನಿ ನೀಲಿ ಚಿತ್ರಗಳನ್ನ ತನ್ನ ಹಾಟ್ಸ್ಪಾಟ್ ಎಂಬ ಆಪ್ನಲ್ಲಿ ಪ್ರಸಾರ ಮಾಡುತ್ತಿದ್ದ ಆರೋಪದಿಂದ ಬಂಧಿತರಾಗಿದ್ದಾರೆ. ದೇಶದಲ್ಲಿ ಲಸಿಕೆ ಕೊರತೆ ಇದೆ ಎಂಬ ಬಗ್ಗೆ ಭಯ ಬೇಡ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಯ ನೀಡಿದ್ದಾರೆ. ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳೊಂದಿಗಿನ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭರವಸೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಲಸಿಕೆ ಸಿಗುತ್ತೆ ಎಂದಿರೋ ಮೋದಿ ಅವರು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಲಸಿಕೆಗಳು ಸಿಗುತ್ತೆ, 5-6 ಲಸಿಕೆಗಳು ಅನುಮತಿ ಪಡೆಯುವ ಹಂತದಲ್ಲಿವೆ, ದೇಶದ ಜನಸಂಖ್ಯೆಗನುಗುಣವಾಗಿ ಎಲ್ಲರಿಗೂ ಕೂಡ ಲಸಿಕೆ ಸಿಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲೆಗಳ ಆರಂಭಕ್ಕೆ ICMR ಮುಖ್ಯಸ್ಥರು ಅಸ್ತು ಎಂದಿದ್ದಾರೆ. ಸದ್ಯ ದೇಶದಲ್ಲಿ 9ರಿಂದ 12ನೇ ತರಗತಿ ತೆರೆಯೋದಕ್ಕೆ ಯೋಜಿಸುತ್ತಿರುವ ಹೊತ್ತಲ್ಲಿ ಮೊದಲು ಪ್ರಾಥಮಿಕ ಶಾಲೆಗಳನ್ನು ತೆರೆಯಬಹುದು ಅಂತ ICMR DG ಡಾಕ್ಟರ್ ಬಲರಾಮ್ ಭಾರ್ಗವ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು 1ರಿಂದ 5ನೇ ತರಗತಿ ತೆರೆಯಬೇಕು. ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಯುವಕರಿಗಿಂತ ಮಕ್ಕಳಲ್ಲಿ ಹೆಚ್ಚಾಗಿರಲಿದೆ ಎಂದಿದ್ದಾರೆ. ಆದರೆ ಶಾಲೆ ತೆರೆಯುವ ಮುನ್ನ ಶಾಲೆ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ವ್ಯಾಕ್ಸಿನ್ ಪಡೆದಿರಬೇಕು ಎಂದಿದ್ದಾರೆ. ಇನ್ನು ಸಿರೋ ಸರ್ವೆ ಪ್ರಕಾರ ದೇಶದಲ್ಲಿ 6 ವರ್ಷಕ್ಕಿಂತ ಮೇಲ್ಪಟ್ಟ 67.6% ಮಕ್ಕಳಲ್ಲಿ ಕೋವಿಡ್ ವಿರುದ್ಧ ಹೋರಾಡುವ ಪ್ರತಿಕಾಯಗಳು ಉತ್ಪತ್ತಿಯಾಗಲಿವೆ ಎಂದಿದ್ದಾರೆ. ಶ್ರೀಲಂಕಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲೂ ಭಾರತ ಗೆದ್ದು ಬಿಗಿದೆ. ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 275 ರನ್ ಗಳಿಸಿದ್ದು. 276 ರನ್ ಟಾರ್ಗೆಟ್ ಬೆನ್ನತ್ತಿದ್ದ ಟೀಂ ಇಂಡಿಯಾ 49.1 ಓವರ್ಗೆ 477 ರನ್ ಸಿಡಿಸಿ ಗೆಲುವನ್ನು ದಾಖಲು ಮಾಡಿತು. 3 ವಿಕೆಟ್ ಅಂತರದಿಂದ ಲಂಕನರಿಗೆ ಸೋಲುಣಿಸಿದ ಭಾರತ 3 ಏಕದಿನ ಪಂದ್ಯಗಳಲ್ಲಿ 2 ಮ್ಯಾಚ್ ಗೆದ್ದು ಸರಣಿ ಕೈವಶ ಮಾಡಿಕೊಂಡಿತು. Not the time to talk about individual names at this point of time. Obviously, there is some fantastic performances in our batting, even at the start. Obviously, there are guys at the end who need to talk. So it was a fantastic team performance. Very well done to all of you. We said that they were going to respond. Right? We knew we had to respect the opposition. The opposition was going to respond. They are also an international team. They responded, and we responded back like a champion team. With our backs to the wall, we found a way to win. So really well done to all of you. Fantastic. ಕೊರೋನಾ ಸೋಂಕು ಹೆಚ್ಚಾದರೆ ಯಾವುದೇ ಕ್ಷಣದಲ್ಲಿ ಟೋಕಿಯೋ ಒಲಿಂಪಿಕ್ಸ್ ರದ್ದಾಗುವ ಸಾಧ್ಯತೆ ಇದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ದಿನದಿಂದ ದಿನಕ್ಕೆ ಕ್ರೀಡಾ ಗ್ರಾಮದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಒಲಿಂಪಿಕ್ಸ್ ರದ್ದು ಮಾಡುವುದು ಅನಿವಾರ್ಯವಾಗಲಿದೆ ಅಂತ ಆಯೋಜಕರು ಹೇಳಿದ್ದಾರೆ. ಈಗಾಗಲೇ ಒಲಿಂಪಿಕ್ಸ್ನಲ್ಲಿ ಕೊರೋನಾ ಕಾರಣ ಹೇಳಿ ಸ್ಟಾರ್ ಆಟಗಾರರು ಗೈರಾಗುತ್ತಿದ್ದಾರೆ. ಇದೇ ಜುಲೈ 23ರಿಂದ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭವಾಗಲಿದೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಆದರೆ ಪಕ್ಕಾ ಸುದ್ದಿಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.